ಹಾಯ್, ಹೆಲೋ. ಎಲ್ರೂ ಹೇಗಿದ್ದೀರಾ? ನಾನಿವತ್ತು ಜಾಸ್ಮಿನ್ ಆಯಿಲ್ ಅಂದರೆ ಮಲ್ಲಿಗೆ ಹೂವಿನ ಆಯಿಲ್‌ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಮೊದಲಿಗೆ ನಿಮಗೆ ಎಷ್ಟು ಮಲ್ಲಿಗೆ ಹೂವು ಬೇಕೋ ಅಷ್ಟು ಮಲ್ಲಿಗೆ ಹೂವನ್ನ ತಗೊಂಡು ನೀರಲ್ಲಿ ಡಿಪ್ ಮಾಡಿ ಅದನ್ನ ಕಾಟನ್ ಕ್ಲಾತ್ ಮೇಲೆ ಹಾಕಿಬಿಟ್ಟು ಆ ನೀರೆಲ್ಲ ಹೀರ್ಕೊಳ್ಳೋವರೆಗೂ ಅದನ್ನ ಬಿಟ್ಟು ನಂತರ ಒಂದು ಕಂಟೈನರ್ ಜಾರ್ ಅಥವಾ ಒಂದು ಬಾಕ್ಸ್ ಅಂದರೆ ಟೈಟಾಗಿ ಕ್ಲೋಸ್ ಮಾಡೋವಂಥ ಒಂದು ಬಾಕ್ಸ್‌ಗೆ ಹಾಕ್ಕೊಂಡು ಅದ್ರ ಜೊತೆಗೆ ಕೊಕೊನೆಟ್ ಆಯಿಲ್‌ನ ಆ್ಯಡ್ ಮಾಡ್ಕೋಬೇಕು. ನನ್ನ ಹತ್ರ ಪ್ಯೂರ್ ಕೊಕೊನೆಟ್ ಆಯಿಲ್ ಇಲ್ಲ. ಸೊ ಹಾಗಾಗಿ ನಾನು ಪ್ಯಾರಾಶೂಟ್ ಕೊಕೊನೆಟ್ ಆಯಿಲ್‌ನ ಯೂಸ್ ಮಾಡ್ತಾ ಇದ್ದೀನಿ. ಅದು ಮುಳುಗುವಷ್ಟು ಹೂವು ಎಲ್ಲ ಮುಳುಗುವಷ್ಟು ನಾವು ಆಯಿಲ್‌ನ ಆ್ಯಡ್ ಮಾಡಬೇಕು. ಆಯಿಲ್‌ನ ಆ್ಯಡ್ ಮಾಡಿಬಿಟ್ಟು ಲಿಡ್‌ನ ಕ್ಲೋಸ್ ಮಾಡಬೇಕು. ಟೈಟಾಗಿ ಕ್ಲೋಸ್ ಮಾಡಿಬಿಟ್ಟು ಬಿಟ್ಬಿಡಬೇಕು. ಅಲ್ಲಾಡಿಸ್ಬಿಟ್ಟು ಲಿಡ್‌ನ ಟೈಟಾಗಿ ಕ್ಲೋಸ್ ಮಾಡಿ 1 ವಾರ ಬಿಟ್ಬಿಡಬೇಕು. ಅದನ್ನು ಏನು ಮಾಡಬಾರ್ದು. 1 ವಾರ ಆದಮೇಲೆ ಅದನ್ನು ಓಪನ್ ಮಾಡಿದ್ರೆ ಫುಲ್ಲು ಆಯಿಲ್ಗೆಲ್ಲ ಆ ಮಲ್ಲಿಗೆ ಹೂವದ್ದು ಏನಿರುತ್ತೋ ಅದ್ರದ್ದು ಸ್ಮೆಲ್ಲೆಲ್ಲ ಬಿಟ್ಕೊಂಡಿರುತ್ತೆ. ಆಮೇಲೆ ಅದನ್ನು ಒಂದು ಕಾಟನ್ ಕ್ಲಾತಿಂದ ಅಥವಾ ಹ್ಯಾಂಡಲ್ಲಿ ಅದನ್ನು ನೀವು ಸೋಲಿಸ್ಕೋಬೇಕು. ನಾನು ಕೈಯಲ್ಲೇ ಹಿಂಡ್ಕೊತಾ ಇದ್ದೀನಿ. ನನಗೆ ಇದ್ರದ್ದು ಸ್ಮೆಲ್ ಅಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸಖತ್ತಾಗಿದೆ. ಘಮ 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 ಅಂತ. ಬೇಕು ಅಂತಂದರೆ ನಿಮ್ಗೆ ಅದು ಸ್ಮೆಲ್ ಇನ್ನೂ ಸಾಲ್ತಿಲ್ಲ, ನನಗೆ ಇನ್ನೂ ಬೇಕು ಅಂತಂದರೆ ಆ ಒಂದು ಏನಿದೆಯೋ ಇವಾಗ ಸೋದಿಸ್ಕೊಂಡಿದ್ದೀರೋ ಅದನ್ನೆಲ್ಲ ತೆಗೆದ್ಬಿಟ್ಟು ಮತ್ತೆ ಫ್ರೆಶ್ ಆಗಿರೋ ಮಲ್ಲಿಗೆ ಹೂವನ್ನ ಮತ್ತೆ ಆ್ಯಡ್ ಮಾಡಿಕೊಂಡು ಮತ್ತೆ 1 ವಾರ ಬಿಟ್ಟು ಮತ್ತೆ ಅದನ್ನು ಸೋದಿಸ್ಕೊಂಡ್ರೆ ಅವಾಗ ಇನ್ನೂ ಸಖತ್ತಾಗಿ ಡಬಲ್ ಆಗಿ ಸ್ಮೆಲ್ಲು ಇರುತ್ತೆ. ಈ ಒಂದು ಆಯಿಲ್‌ನ ನಾವು ಲೋಷನ್ಸ್‌ನ ಹಾಕ್ಕೋಬೇಕಾದ್ರೆ ಅದ್ರ ಜೊತೆಗೆ ನಾವೊಂದು 2 ಇಲ್ಲ ಒಂದು 3 ಡ್ರಾಪ್ಸ್ ಆಫ್ ಈ ಒಂದು ಆಯಿಲ್‌ನ ಆ್ಯಡ್ ಮಾಡಿಕೊಂಡು ಬಾಡಿಗೆಲ್ಲ ಅಪ್ಲೈ ಮಾಡಿಕೊಂಡ್ರೆ ಅಂತೂ ಸಖತ್ತಾಗಿರುತ್ತೆ. ಸ್ಕಿನ್ನೆಲ್ಲ ತುಂಬ ಸಾಫ್ಟಾಗಿರುತ್ತೆ. ಮತ್ತು ಆ ಫ್ರೆಶ್ನೆಸ್ ಹಂಗೆ ಇರುತ್ತೆ. ಆ ಸ್ಮೆಲ್ ಅಂತೂ ಇನ್ನೂ ಸಖತ್ತಾಗಿರುತ್ತೆ. ಆ ಲೋಷನ್ದು ಮತ್ತು ಅದ್ರ ಜೊತೆಗೆ ಈ ಒಂದು ಆಯಿಲ್ ಮಿಕ್ಸ್ ಆದರೆ ಇನ್ನೂ ಡಬಲ್ ಆಗಿ ಸಖತ್ತಾಗಿರುತ್ತೆ ಸ್ಮೆಲ್ಲು. 24 ಅವರ್ಸ್ ಇರುತ್ತೆ ಈ ಒಂದು ಲೋಷನ್ ಸ್ಮೆಲ್ಲೆಲ್ಲ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಆಮೇಲೆ ನನಗೆ ಕಮೆಂಟಲ್ಲಿ ತಿಳಿಸಿ.